ವಿಚಾರಗಳೇ ಹಾಗೆ. ನೋಡೋಕೆ ತುಂಬಾ ಸರಳ ಅಥವಾ ಅಯ್ಯೋ ಇದೇನು ಲೆಕ್ಕಕ್ಕಿದೆಯಾ ಗಮನ ಕೊಡುವಂಥದ್ದಲ್ವೇ ಅಲ್ಲ, ದಿವ್ಯ ನಿರ್ಲಕ್ಷ್ಯ ವಹಿಸಬಹುದಾದ ಸಂಗತಿಗಳು ಅಂತ ನಾವೇ ಅಂದ್ಕೊಂಡು ಬಿಟ್ಟಿರ್ತೀವಿ. ಆದರೆ ಇಂತಹ ಸಣ್ಣ ಪುಟ್ಟ ಸಂಗತಿಗಳು ನಮ್ಮ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಸಂಕಟವನ್ನು ಸೃಷ್ಟಿ ಮಾಡಿಬಿಟ್ಟಿರುತ್ತೆ. ಹೌದಾ, ಈ ರೀತಿನೂ ಆಗಬಹುದಾ, ಇದು ನಿಜಾನ ಅನ್ನುವಷ್ಟರ ಮಟ್ಟಿಗೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಈ ವಿಷಯ ಕೇಳಿದ ಮೇಲೆ. ಏನಪ್ಪ ಅದು, ಯಾವ್ಯಾವುದು ಅಂಥ ವಿಚಾರಗಳು ಏನೇನು ನೋಡೋಣ ಇವತ್ತಿನ ವಿಶೇಷ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಇದು ನೋಡಿ, ನೀವೆಲ್ಲ ಸ್ನಾನಕ್ಕೆ ಬಳಸೋ ಬಕೆಟ್. ಹಾಗೆ ನೋಡಿದ್ರೆ ಇದರಲ್ಲಿ ಏನು ಮಹಾ ವಿಷಯ ಅಂತ ಅನಿಸ್ಬೋದು. ಆದರೆ ಸ್ನಾನ ಮಾಡಿದ ನಂತರ ಈ ಬಕೆಟನ್ನು ಯಾವ ರೀತಿ ಇಡ್ತೀವಿ ಅನ್ನೋದ್ರ ಮೇಲೂ ಕೂಡ ಕೆಲವೊಂದು ಅದೃಷ್ಟ ದುರಾದೃಷ್ಟಗಳು ಅವಲಂಬನೆಯಾಗಿದೆ ಅಂದರೆ ನಂಬ್ತೀರಾ? ಆದರೆ ನಂಬಲೇಬೇಕು ವೀಕ್ಷಕರೇ. ಸ್ನಾನ ಆದಮೇಲೆ ಬಕೆಟನ್ನು ಯಾವ ಕಾರಣಕ್ಕೂ ಖಾಲಿ ಬಿಟ್ಟು ಬರಬಾರ್ದು. ಒಂದು ಸ್ವಲ್ಪ ನೀರಾದರೂ ಬಿಟ್ಟು ಬರಬೇಕು, ಇಲ್ಲ ಬಕೆಟನ್ನು ಬೋರ್ಲಿ ಇಟ್ಟು ಬರಬೇಕು. ಹೀಗೆ ಮಾಡದೆ ಖಾಲಿ ಬಕೆಟನ್ನು ಯಥಾವತ್ತು ನೀವು ಬಿಟ್ಟು ಬರೋ ಅಭ್ಯಾಸ ಏನಾದರೂ ಇಟ್ಕೊಂಡಿದ್ರೆ ನಿಧಾನವಾಗಿ ಹಣಕಾಸಿನ ಸಮಸ್ಯೆಗಳು ಶುರು ಆಗ್ತವೆ, ಅಥವಾ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡೋಕೆ ಶುರು ಮಾಡ್ತೀವಿ ಅನ್ನೋ ನಂಬಿಕೆ. ಇದೇ ಸ್ನಾನದ ಮನೆಯ ವಿಚಾರದಲ್ಲಿ ಇನ್ನೂ ಒಂದು ವಿಷಯ ಇದೆ. ಯಾರು ನೀರನ್ನು ವೇಸ್ಟ್ ಮಾಡ್ತಾರೋ ಅಂಥವರ ಭಾವನೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಅನ್ನೋದು. ನೀರಿಗೆ ಅಧಿಪತಿ ಚಂದ್ರ. ಈ ಚಂದ್ರ ಮನೋಕಾರಕ. ಚಂದ್ರನ ಎಫೆಕ್ಟ್ ಎಷ್ಟು ನೇರವಾಗಿರುತ್ತೆ ಅಂದರೆ ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ಕೂಡ ನಿಯಂತ್ರಿಸ್ತಾನೆ ಚಂದ್ರ. ನಮ್ಮ ಖುಷಿ, ಸಿಟ್ಟು, ಸೇಡು, ದುಃಖ ಎಲ್ಲ ಚಂದ್ರನ ನೇರ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಹೀಗಾಗಿ ಯಾರು ಅನಗತ್ಯವಾಗಿ ಟ್ಯಾಪ್ ತಿರುಗಿಸಿ ಬರ್ತಾರೋ ಅಥವಾ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸಿ ವೇಸ್ಟ್ ಮಾಡ್ತಾರೋ ಅಂಥವ್ರ ಮೇಲೆ ಚಂದ್ರ ಸಿಟ್ಟಾಗ್ತಾನೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಅನಗತ್ಯವಾಗಿ ನೀರನ್ನು ಬಳಸಿ ಅಥವಾ ಪೋಲು ಮಾಡಿ ಚಂದ್ರನ ಅವಕೃಪೆಗೆ ತುತ್ತಾಗಬೇಕು. ಇದೇ ಟ್ಯಾಪ್ ವಿಚಾರವಾಗಿ ಇನ್ನೂ ಒಂದು ಸರಳ ಆದರೆ ಅತ್ಯಂತ ಮಹತ್ವದ ಅಂಶ ಇದೆ. ಟ್ಯಾಪ್ ಆನ್ ಮಾಡಿ ಹರಿಯೋ ನೀರಿನ ಜೊತೆ 1 ಚಮಚ ಅರಿಶಿಣದ ಪುಡಿ ಅಥವಾ ಅರಿಶಿಣವನ್ನು ಹಿಡಿದ್ರೆ ಅದರಿಂದ ಶುಭ ಫಲಗಳನ್ನು ಆಕರ್ಷಿಸಬಹುದು ಅನ್ನೋ ನಂಬಿಕೆ. ಅರಿಶಿಣವನ್ನು ಲಕ್ಷ್ಮೀ ಪ್ರಸಾದ ಅಂತ ನಂಬಲಾಗಿದೆ. ಅಲ್ಲದೆ ಅರಿಶಿಣ ಗುರುಗ್ರಹವನ್ನು ಪ್ರತಿನಿಧಿಸುತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ದೂರಾಗಿ ಆ ಜಾಗದಲ್ಲಿ ಪಾಸಿಟಿವ್ ವೈಬ್ರೇಷನ್ ಮೂಡುತ್ತೆ. ಈ ಮೂಲಕ ಗುರುಗ್ರಹದ ಅನುಕೂಲ ಪೂರ್ಣ ಪ್ರಮಾಣದಲ್ಲಿ ಲಭಿಸುತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗುರುವಿನ ದೋಷ ಇದ್ರೆ ಅದರಿಂದನೂ ಮುಕ್ತಿ ಸಿಗತ್ತೆ ಅನ್ನೋ ನಂಬಿಕೆ. ಇನ್ನು ನೆಲ ಒರೆಸೋಕೆ ನೀವೇನಾದರೂ ಹಳೆದಾದ ನಾವು ತೊಟ್ಟುಕೊಂಡಿದ್ದ ಬಟ್ಟೆಗಳನ್ನು ಬಳಕೆ ಮಾಡ್ತಾ ಇದ್ರೆ ಮೊದಲು ಆ ಅಭ್ಯಾಸವನ್ನು ಬದಲಿಸ್ಕೊಳ್ಳಿ. ಯಾಕಂದರೆ ಹಳೆ ಬಟ್ಟೆಗಳಲ್ಲಿ ಅದನ್ನು ಬಳಸಿದ ವ್ಯಕ್ತಿಯ ಎನರ್ಜಿ ಇರುತ್ತೆ. ಇಂತಹ ಬಟ್ಟೆಗಳನ್ನು ಬಳಸ್ಕೊಂಡು ನೆಲ ಒರೆಸಿದಾಗ ಆ ವ್ಯಕ್ತಿಯ ಎನರ್ಜಿ ಅಂಶಗಳನ್ನು ನಾವು ತೊಳೆದ ಹಾಗೆ ಅಥವಾ ಒರೆಸ್ದ ಹಾಗೆ ಇದು ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ಇದರಿಂದ ಒರೆಸೋದಕ್ಕೆ ಬಳಸಿದ ಬಟ್ಟೆ ಧರಿಸಿದ್ದ ವ್ಯಕ್ತಿಯ ಜಾತಕದಲ್ಲಿ ರಾಹುವಿನ ಸ್ಥಾನದ ಮೇಲೆ ಪ್ರಭಾವ ಬೀರುತ್ತೆ. ಪರಿಣಾಮ ಆ ವ್ಯಕ್ತಿಯ ವೈಯಕ್ತಿಕ ಸಂಬಂಧ ಅಥವಾ ವೃತ್ತಿಪರ ವಿಚಾರಗಳಲ್ಲಿ ಇಳಿಮುಖ ಬೆಳವಣಿಗೆ ಶುರುವಾಗುತ್ತೆ ಅನ್ನೋ ನಂಬಿಕೆ ಇದೆ ಶಾಸ್ತ್ರಗಳ ಪ್ರಕಾರ. ಅಡುಗೆ ಮನೆಯಲ್ಲಿ ಕೆಲಸ ಇಲ್ಲದೆ ಇದ್ದಾಗ ನೀವು ಬಳಸೋ ತವಾ ಅಥವಾ ಬೇರೆ ಯಾವುದಾದ್ರೂ ಪದಾರ್ಥಗಳನ್ನು ಸರಿಯಾಗಿಡಬೇಕು. ಬಳಕೆ ಆದಮೇಲೆ ತೊಳೆದು ಉಲ್ಟಾ ಏನಾದರೂ ಇಟ್ಟರೆ ಇದರಿಂದ ಹಣಕಾಸು ತೊಂದರೆಗಳಾಗ್ತವೆ ಅನ್ನೋ ನಂಬಿಕೆ. ಅಲ್ಲದೆ ರಾತ್ರಿ ಮಲಗೋ ಮುನ್ನ ಇಂತಹ ಪದಾರ್ಥಗಳನ್ನು ಕಣ್ಣಿಗೆ ಕಾಣೋ ರೀತಿ ಹಿಡಿದಿರೋದು ಒಳ್ಳೆಯದು. ಜೊತೆಗೆ ಪಾತ್ರೆಗಳನ್ನು ತೊಳೆದೇ ಮಲಗೋದು ಉತ್ತಮ. ಬೆಳಗ್ಗೆ ತೊಳೆದ್ರಾಯ್ತು ಅಂತ ಏನಾದರೂ ಹಾಗೆ ಮಲಗೋ ಅಭ್ಯಾಸ ಇದ್ದರೆ ಮೊದಲದನ್ನು ಬದಲಿಸ್ಕೊಡಿ. ಇದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ಹಣಕಾಸಿನ ನಷ್ಟದ ವಾತಾವರಣ ಶುರುವಾಗುತ್ತೆ. ಅಲ್ಲದೆ ಅಡುಗೆ ಮನೆಯಲ್ಲಿ ಉಪ್ಪನ್ನು ತಾಮ್ರ ಅಥವಾ ಅಲ್ಯೂಮಿನಿಯಂ ಬಾಕ್ಸ್ಗಳಲ್ಲಿ ಇಡಬಾರ್ದು. ಬದಲಿಗೆ ಗ್ಲಾಸ್, ಪ್ಲಾಸ್ಟಿಕ್ ಡಬ್ಬದಲ್ಲಿ ಇರೋದು ಉತ್ತಮ. ಜೊತೆಗೆ ಉಪ್ಪನ್ನು ಮಸಾಲಾ ಡಬ್ಬಗಳ ಜೊತೆ ಇಡಬಾರ್ದು. ಇನ್ನು ನೀರಿನ ವಿಚಾರದಲ್ಲಿ ಸಾಮಾನ್ಯವಾಗಿ ಆಗೋ ತಪ್ಪೊಂದಿದೆ. ಮಲ್ಗೋವಾಗ ಬಹುತೇಕ ಜನ ತಲೆ ಪಕ್ಕದಲ್ಲಿ ನೀರಿಟ್ಕೊಂಡು ಮಲಗ್ತಾರೆ. ಬಾಯಾರಿಕೆ ಆದಾಗ ತಕ್ಷಣ ಕುಡಿಯೋಕಿರ್ಲಿ 1 ಲೋಟ ಅಂತ. ಮಧ್ಯರಾತ್ರಿ ನಿದ್ದೆಯಲ್ಲಿದ್ದಾಗ ಯಾರು ಎದ್ದು ಹೋಗ್ತಾರೆ ಅನ್ನೋ ಕಂಫರ್ಟ್ಗೋಸ್ಕರ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಬಹುತೇಕರು. ಆದರೆ ಕೆಟ್ಟ ಅಭ್ಯಾಸ ಅನ್ನತ್ವೇ ಶಾಸ್ತ್ರಗಳು. ಸಾಧ್ಯವಾದರೆ ಹತ್ತಿರದಲ್ಲಿ ಇಟ್ಕೋಬಾರ್ದು, ಇಲ್ಲವೇ ತಲೆ ಮೇಲಂತೂ ನೀರಿನ ಬಾಟಲ್ ಅಥವಾ ಲೋಟ ಇಟ್ಕೊಳ್ಳೇಬಾರ್ದು ಅನ್ನೋ ನಿಯಮ ಇದೆ. ಮೊದಲೇ ಹೇಳಿದಂತೆ
ನೀರು ಮನೋಕಾರಕ, ಚಂದ್ರನಿಗೆ ಸಂಬಂಧಪಟ್ಟಿರುವುದರಿಂದ ಮನಸ್ಸಿನ ಮೇಲೆ ನೆಗೆಟಿವ್ ಪರಿಣಾಮ ಆಗುತ್ತೆ ಅನ್ನೋದು ಶಾಸ್ತ್ರೋಕ್ತಿ. ಅಲ್ಲದೆ ಮಲ್ಗೋ ಬೆಡ್ ಪಕ್ಕದಲ್ಲೇ ಇರೋ ಸೈಡ್ ಟೇಬಲ್ನಲ್ಲಿ ಔಷಧಿಗಳನ್ನು ಇಟ್ಕೋಬಾರ್ದು. ಇದು ಇನ್ನಷ್ಟು ಅನಾರೋಗ್ಯಕ್ಕೆ ಎಡೆ ಮಾಡಿಕೊಡುತ್ತೆ ಅಥವಾ ಗುಣಮುಖರಾಗೋ ಪ್ರಕ್ರಿಯೆಯನ್ನು ನಿಧಾನ ಮಾಡುತ್ತೆ. ಬದಲಿಗೆ ಬೆಡ್ರೂಮಿನ ಉತ್ತರ ದಿಕ್ಕಿನಲ್ಲಿ ಮುಚ್ಚಿರೋ ಬಾಕ್ಸ್ನಲ್ಲಿ ಮೆಡಿಸಿನ್ ಇಡೋದು ಒಳ್ಳೆಯದು. ಇದರ ಜೊತೆಗೆ ಮಲ್ಗೋ ಜಾಗದ ತುಂಬ ಹತ್ತಿರದಲ್ಲಿ ಬಳಸಿದ ವಾಶ್ ಮಾಡಿದ ಬಟ್ಟೆಗಳನ್ನು ಇಟ್ಕೋಬಾರ್ದು. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಟ್ಕೋಬಾರ್ದು. ಅಲ್ಲದೆ ಮನೆಯೊಳಗೆ ಬಳಸೋ ಚಪ್ಪಲಿಗಳಿದ್ರೂ ಅವುಗಳನ್ನು ಕೂಡ ಸಮೀಪದಲ್ಲಿ ಇಟ್ಕೊಳ್ಬಾರ್ದು ಅನ್ನೋ ನಿಯಮ ಇದೆ. ನಿರ್ಲಕ್ಷ್ಯ ಮಾಡಿ ಇಟ್ಕೊಂಡಲ್ಲಿ ಇದರಿಂದ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅನ್ನೋ ನಂಬಿಕೆ. ಹಾಗೆ ರಾತ್ರಿ ಮಲಗೋ ಮುನ್ನ ಹರಳುಪ್ಪಿನಿಂದ ಕೈ ಉಜ್ಜಿಕೊಂಡು ತೊಳೆದುಕೊಂಡ್ರೆ ಇಡೀ ದಿನ ನಮ್ಮ ಮೇಲೆ ಬಿದ್ದಿರೋ ಎಲ್ಲ ರೀತಿಯ ಕೆಟ್ಟ ದೃಷ್ಟಿ ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ. ಜೊತೆಗೆ ಸ್ನಾನ ಮಾಡುವಾಗ ಬಕೆಟಿನ ನೀರಿಗೆ 1 ಚಮಚ ಉಪ್ಪು ಬೆರೆಸ್ಕೊಂಡು ಸ್ನಾನ ಮಾಡಿದರೆ ಎಲ್ಲ ರೀತಿ ನೆಗೆಟಿವ್ ಎನರ್ಜಿ ಸಹ ದೂರ ಆಗುತ್ತೆ. 1 ಚಮಚ ಅರಿಶಿನ ಬೆರೆಸ್ಕೊಂಡ್ರೆ ಕಷ್ಟಗಳು ಕಳೆದು ಒಳ್ಳೆ ಕಾಲ ಬರುತ್ತೆ. ಸ್ನಾನ ಮಾಡೋ ನೀರಲ್ಲಿ 4-6 ಏಲಕ್ಕಿ ಬಳಸಿದ್ರೂ ಕಷ್ಟಕಾಲ ಬೇಗ ಕರಗತ್ತೆ ಅನ್ನೋ ನಂಬಿಕೆ. 1 ಚಮಚ ಹಾಲನ್ನು ಬೆರೆಸ್ಕೊಂಡ್ರೆ ದೀರ್ಘಾಯುಷ್ಯ ಲಭಿಸುತ್ತೆ ಅನ್ನೋ ನಂಬಿಕೆ ಇದೆ. ಕಸ ಅಥವಾ ವೇಸ್ಟ್ ಪೇಪರ್ಗಳನ್ನು ಒಬ್ಬರು ಇನ್ನೊಬ್ಬರ ಬರಿಗೈಗೆ ಕೊಡಬಾರ್ದು ಅನ್ನೋ ನಂಬಿಕೆ. ಈ ರೀತಿ ಮಾಡೋದ್ರಿಂದ ಆ ಇಬ್ಬರ ನಡುವೆ ಅಂದರೆ ಕಸ ವಿನಿಮಯ ಮಾಡಿಕೊಳ್ಳೋ ವ್ಯಕ್ತಿಗಳ ನಡುವೆ ಸಂಬಂಧ ಹಾಳಾಗುತ್ತೆ ಅಂತ. ಇದಿಷ್ಟು ಕೆಲವು ಅತ್ಯಂತ ಸರಳ ಆದರೆ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಬಲ್ಲಂಥ ವಿಚಾರಗಳು ಮತ್ತು ನಂಬಿಕೆಗಳು. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ವಿಶೇಷ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.